ತುರುವೇಕೆರೆ ಪಟ್ಟಣದ ದಬ್ಬೆಘಟ್ಟ ರಸ್ತೆಯ ಜೆಡಿಎಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತುರುವೇಕೆರೆ ತಾಲೂಕು ಜೆಡಿಎಸ್ ವಕ್ತಾರ ವೆಂಕಟಾಪುರ ಯೋಗೇಶ್, ತಾಕತ್ತಿದ್ದರೆ ಗುಬ್ಬಿಗೆ ಬನ್ನಿ, ನಿಮ್ಮ ಕೋರಳಪಟ್ಟಿ ಹಿಡಿದು ಎಳೆದುಕೊಳ್ಳುತ್ತೇನೆ ಮತ್ತು ಕೃಷ್ಣಪ್ಪನವರ ಗಂಡಸ್ತನದ ಬಗ್ಗೆ ಮಾಧ್ಯಮದ ಪ್ರತಿನಿಧಿಗಳ ಮುಂದೆ ಪ್ರಶ್ನೆ ಮಾಡಿದ್ದೀರಿ. ಕೃಷ್ಣಪ್ಪನವರ ಗಂಡಸ್ತನ ಏನು ಎಂಬುದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ನಿಮಗೆ ತಾಕತ್ತಿದ್ದರೆ ಕೃಷ್ಣಪ್ಪನವರ ಒಂದು ರೋಮ ಮುಟ್ಟಿ ಸಾಕು, ಮುಂದೆ ರಾಜ್ಯದಲ್ಲಿ ಯಾವ ರೀತಿಯ ಪರಿಣಾಮವಾಗುತ್ತದೆ ಎಂದು ನೋಡಿ ಎಂದು ಎಚ್ಚರಿಕೆ ನೀಡಿದರು. ವಾಸೂರವರೇ, ನೀವೇ ಜಾಗ ಗೊತ್ತು ಮಾಡಿ, ಆ ಜಾಗಕ್ಕೆ ನಾವು ಬರುತ್ತೇವೆ. ಮುಂದಿನ ಪರಿಣಾಮ ನೀವು ಎದುರಿಸಬೇಕಾಗುತ್ತದೆ. ಸಂಸದ GS ಬಸವರಾಜ್ ಅವರ ಬಗ್ಗೆ ಮಾತನಾಡಿದ ಹಾಗೆ, ರಾಯಚಂದ್ರ ರವಿ ಅವರ ಮೇಲೆ ಹಲ್ಲೆ ಮಾಡಿದ ಹಾಗೆ ಅನ್ನೋದನ್ನ ಮರೆತು ಬಿಡಿ. ನಿಮಗೆ ಮಾಧ್ಯಮದ ಮೂಲಕ ಎಚ್ಚರಿಕೆ ನೀಡುತ್ತಿದ್ದೇವೆ. ಇನ್ನೊಮ್ಮೆ ಈ ರೀತಿ ಮಾತನಾಡಬೇಡಿ ಎಂದು ಎಚ್ಚರಿಸಿದರು. ಜೆಡಿಎಸ್ ಕಾರ್ಯಕರ್ತರು ಬಾಳೆ ತೊಟ್ಟುಕೊಂಡಿಲ್ಲ, ಎಲ್ಲದಕ್ಕೂ ಸಿದ್ಧರಿದ್ದೇವೆ. ನಮ್ಮ ಶಾಸಕರು ಹೋರಾಟದಿಂದ ಬಂದವರು ಎಂದು ನಿಮಗೂ ತಿಳಿದಿದೆ ಎಂದರು. ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಕಾಯಕಲ್ಪ ತಂದುಕೊಟ್ಟಿದ್ದಾರೆ. ಈ ಕ್ಷೇತ್ರದ ಶಾಸಕರನ್ನಾಗಿ ನಾವು ಅವರನ್ನು ಪಡೆದಿರುವುದು ನಮ್ಮ ಪುಣ್ಯ. ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದರೆ ಪರಿಣಾಮ ನೆಟ್ಟಗಿರಲ್ಲ ಎಂದು ಹೇಳಿದರು. ಗುಬ್ಬಿ ಕ್ಷೇತ್ರದ ಶಾಸಕರಾದಂಥ ವಾಸು ಅವರು ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದನ್ನು ಖಂಡಿಸ್ತಕ್ಕಂಥ ವಿಚಾರವಾಗಿ ಇಲ್ಲಿ ಕರೆದಿರೋದು. ಒಂದು ವಿಚಾರ, ವಾಸು ಅವರಿಗೆ ನೇರವಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಕೃಷ್ಣಪ್ಪನವರು ಎಲ್ಲಿ ನಿಮ್ಮನ್ನು ಕಳ್ಳ ಅಂದಿದ್ದಾರೆ, ಆದರೆ ಯಾವ್ದಾರ ಒಂದು ವಿಡಿಯೋ ಅಥವಾ ಆಡಿಯೋ ತುಣುಕಿದ್ರೆ ತೋರಿಸಿ ನಮಗೆ. ಒಂದು ಏನೂ ಇಲ್ಲದರೆ ಕೃಷ್ಣಪ್ಪನವ್ರ ಬಗ್ಗೆ ಅವಹೇಳನ ಮಾತಾಡಿರ್ತಕ್ಕಂಥದ್ದು ತಪ್ಪು. ಆಮೇಲೆ ತಾಕತ್ತಿದ್ರೆ ನಿಮ್ಮ ಅಪ್ಪಂಗೆ ಮುಟ್ಟಿದ್ರೆ ಗಂಡಸ ಇದ್ರೆ ಗುಬ್ಬಿಗೆ ಬರಲಿ, ಪಟ್ಪಟ್ಟಿ ಹಿಡಿತೀನಿ ಅಂತ ಹೇಳಿದ್ರ. ಕೃಷ್ಣಪ್ಪನ ಗಂಡಸ್ತನ ಇಡೀ ರಾಜ್ಯಕ್ಕೆ ಗೊತ್ತು. ನಿನ್ನ ಹತ್ರ ಬಂದು ತೋರಿಸೋ ಅವಶ್ಯಕತೆ ನಮ್ಗಿಲ್ಲ. ನಿನ್ನ ಟೈಮು ಡೇಟು ಫಿಕ್ಸ್ ಮಾಡು, ಗುಬ್ಬಿಗೆ ನಾವು ಬರ್ತೀವಿ. ನಿನಗೆ ತಾಕತ್ತಿದ್ರೆ ನಮ್ಮ ಕೃಷ್ಣಪ್ಪನ ಬಟ್ಟೆ ಅಲ್ಲ, ಒಂದು ಕೂದಲು ಅಳ್ಳಾಡಿಸು ಸಾಕು. ಮುಂದಿನ ಏನಾಗ್ತದೆ ಈ ರಾಜ್ಯದಲ್ಲಿ ಅಂತಕ್ಕಂಥದ್ದನ್ನ ನೀನು ಅದನ್ನ ಎದುರಿಸ್ಬೇಕಾಗ್ತದೆ. ವಾಸು ಅವರೇ, ನೀವು ಎಲ್ಲರ ಬಗ್ಗೆ ಮಾತಾಡ್ದಂಗೆ GS ಬಸವರಾಜ್ ಬಗ್ಗೆ, ರಾಯಚಂದ್ರ ರವಿ ಬಗ್ಗೆ ಹಲ್ಲೆ ಮಾಡಿದಂಥದ್ದಲ್ಲ. ಆ ಥರ ನಮಗೆ ಉಳ್ಗಾಲ ಇಲ್ಲ. ಅದು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಮ್ಮ JDS ಕಾರ್ಯಕರ್ತರಾಗಿ. ನಿಮಗೆ ದಯಮಾಡಿ ಇನ್ನೊಮ್ಮೆ ಏನಾದರೂ ಕೃಷ್ಣಪ್ಪನವ್ರ ಸುದ್ದಿ ನೀವು ಬಂದಿದ್ದೆ ಆದರೆ ಅದ್ರ ಪರಿಣಾಮನ ಎದುರಿಸ್ಬೇಕಾಗ್ತದೆ. ನಾವು JDS ಕಾರ್ಯಕರ್ತರು ಯಾರು ಬಳೆ ತೊಟ್ಕೊಂಡು ಕೂತಿಲ್ಲ, ಎಲ್ಲದಕ್ಕೂ ನಾವು ಸಿದ್ಧವಾಗಿದ್ದೀವಿ. ಜೊತೆಗೆ ಕೃಷ್ಣಪ್ಪನವರು ಹೋರಾಟದಿಂದ ಬದುಕನ್ನು ಕಟ್ಕೊಂಡು ಬಂದಂಥವ್ರು, ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ದೊಡ್ಡೇಗೌಡ, HR ರಾಮೇಗೌಡ, ತಿಮ್ಮೇಗೌಡ, ಬಡಾವಣೆ ಶಿವರಾಜ್ ಮತ್ತಿತರರು ಹಾಜರಿದ್ದರು. ಸುರೇಶ್ ಬಾಪು, CTV ನ್ಯೂಸ್, ತುರುವೇಕೆರೆ.